ಹಾಯ್, ನನ್ನ ಯೂಟ್ಯೂಬ್ ಚಾನಲ್ ಸಾಹಿತ್ಯ ಲೋಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ನಾನೇ ಬರೆದಿರುವ ಕೆಲವು ಕಾಲ್ಪನಿಕ ಕಥೆಗಳನ್ನು ಆಡಿಯೋ ಮೂಲಕ ನನ್ನದೇ ಧ್ವನಿಯಲ್ಲಿ ನಿಮ್ಮ ಮುಂದೆ ತಂದಿಡುತ್ತಿದ್ದೇನೆ. ಕೇಳಿ ಆನಂದಿಸಿ. ಮತ್ತೆ ಒಲಿಯುವುದೇ ಒಲವು 2ನೇ ಸಂಚಿಕೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪರ್ಣಿಕಾ ಮಗನಿಗೆ ಊಟ ಮಾಡಿಸುತ್ತಿದ್ದರೆ ವನಜಾ ಅವರು ಊಟ ಮಾಡುತ್ತಾ ಅಮ್ಮ ಮಗನ ಮಾತಿಗೆ ಕಿವಿಯಾಗಿದ್ದರು. ಹನ್ಸ್, ಅಮ್ಮ ನನಗೆ ಒಂದು ಡೌಟ್ ಎಂದನು. ಪರ್ಣಿಕಾ, ಏನಪ್ಪ ಅದು? ನನ್ನ ಮಗನಿಗೆ ಬಂದಿರುವ ಡೌಟ್ ಎಂದಳು. ಕೋಳಿ ಕಪ್ಪಗೆ ಇರುತ್ತೆ, ಆದರೆ ಮೊಟ್ಟೆ ಮಾತ್ರ ವೈಟ್ ಕಲರ್ ಇರುತ್ತೆ, ಯಾಕೆ ಎಂದನು ಹನ್ಸ್. ಲೋ, ಅದು ಕಪ್ಪಗೆ ಅಂತ ಕಣೋ, ನೀನು ತಪ್ಪಗೆ ಅಂತ ಹೇಳಿದರೆ ಓದುಗರಿಗೆ ಅರ್ಥ ಆಗೋದು ಬೇಡವಾ? ಆಮೇಲೆ ನಿನ್ನಿಂದ ಪಾಪ ಬರೆದಿರುವವರಿಗೂ ಬೈತಾರೆ ಗೊತ್ತಾ ಎಂದಳು ಪರ್ಣಿಕಾ. ಹನ್ಸ್, ಹೌದಾ, ಯಾರು ಬೈಯೋರು? ತೋರಿಸು, ನಾನು ಅವರಿಗೆ ಹೇಳ್ತೀನಿ, ನನಗೆ ಸ್ವಲ್ಪ ತೊದಲು ಅಂತ ಎಂದು ನಕ್ಕರೆ ವನಜಾ ಅವರು ನಕ್ಕರು. ಪರ್ಣಿಕಾ, ಹಬ್ಬ, ನಿನಗೆ ಮಾತು ಕಲಿಸಲು ಆಗುತ್ತಾ ಹೇಳು ಎಂದರೆ, ಹೌದು, ನಾನು ತುಂಬ ಬ್ರಿಲಿಯಂಟ್ ಎಂದನು ಹನ್ಸ್. ಪರ್ಣಿಕಾ, ಹೌದೌದು, ತುಂಬ ಬ್ರಿಲಿಯಂಟ್ ಎಂದವಳು. ವನಜಾ ಅವರು, ಮೊದಲು ನನ್ನ ಮೊಮ್ಮಗ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳು. ಕೋಳಿ ಕಪ್ಪಗೆ ಇದ್ದರೆ ಮೊಟ್ಟೆ ಯಾಕೆ ಬಿಳಿ ಬಣ್ಣ ಇರುತ್ತೆ ಎಂದರು. ಹನ್ಸ್, ಕರೆಕ್ಟ್ ಅಜ್ಜಿ, ಹೇಳು ಅಮ್ಮ, ಯಾಕೆ ಎಂದನು. ಪರ್ಣಿಕಾ, ಅಮ್ಮ, ಅವನು ಕೇಳುವ ಪ್ರಶ್ನೆಗೆ ನನ್ನ ಬಳಿ ಉತ್ತರ ಇಲ್ಲ, ನೀವು ಅವನ ಜೊತೆ ಸೇರಿ ಕೇಳ್ತಿರಲ್ಲ ಎಂದಳು. ನೀನು ಕೂಡ ಹೀಗೆ ಚಿಕ್ಕ ವಯಸ್ಸಿನಿಂದ ನನ್ನ ಗೋಳಾಡಿಸುತ್ತಿದ್ದೆ, ಅದಕ್ಕೆ ರಿವೆಂಜ್ ತೀರಿಸಿಕೊಳ್ಳುವುದು ಬೇಡವಾ ಎಂದರು ವನಜಾ. ಪರ್ಣಿಕಾ, ಹಬ್ಬ, ಎಷ್ಟು ಸುಳ್ಳು ಹೇಳ್ತಿದ್ಯಮ್ಮ, ನಾನು ತುಂಬ ಒಳ್ಳೆಯ ಹುಡುಗಿ, ಈ ರೀತಿ ಎಲ್ಲ ಮಾಡ್ತಿರ್ಲಿಲ್ಲ ಎಂದಳು. ಹೌದಂತೆ, ನನ್ನನ್ನು ಗೋಳಾಡಿಸಿರುವಷ್ಟೇನು ನಿನ್ನ ಮಗ ನಿನ್ನ ಗೋಳಾಡಿಸುತ್ತಿಲ್ಲ ಬಿಡು ಎಂದರು ವನಜಾ ಅವರು. ಅಮ್ಮ, ಇವನು ಕೂಡ ಕಡಿಮೆ ಇಲ್ಲ ಗೊತ್ತಾ, ಎಲ್ಲ ಅಪ್ಪನ ಬುದ್ಧಿ, ಕಿರಾತಕ ಬುದ್ಧಿ ಎಂದು ಮುಂದೆ ಹೇಳುವ ಮೊದಲೇ ವನಜಾ ಅವರು ಪರಿ ಎಂದು ಕರೆದಿದ್ದರು. ಪರ್ಣಿಕಾ ಮಾತು ನಿಲ್ಲಿಸಿದವಳು ತಾನು ಮಾತಾಡಿದ್ದು ನೆನಪಿಸಿಕೊಂಡು ಮಗನ ಕಡೆಗೆ ನೋಡಿದ್ದಳು. ಹನ್ಸ್ ಅವರಿಬ್ಬರನ್ನೇ ನೋಡುತ್ತಾ ಕುಳಿತಿದ್ದ. ಸಾರಿ ಅಮ್ಮ, ಅದು ಎಂದು ಪರ್ಣಿಕಾ ಮಾತು ನಿಲ್ಲಿಸಿದರೆ, ನನಗೆ ಅರ್ಥ ಆಗುತ್ತೆ ಪರಿ ಎಂದವರು ಅವಳ ತಲೆ ನೇವರಿಸಿದರು. ಪರ್ಣಿಕಾ ಕಣ್ಣು ತುಂಬಿದ್ದವು ತನ್ನ ಅಸಹಾಯಕ ಪರಿಸ್ಥಿತಿ ನೆನೆದು. ಓಯ್ ಅಮ್ಮ, ನನಗೆ ಊಟ ಮಾಡಿಸ್ತೀಯಾ ಇಲ್ವಾ ಎಂದನು ಹನ್ಸ್. ಪರ್ಣಿಕಾ, ಸಾರಿ ಮಗನೇ ಎಂದವಳು ಊಟ ಮಾಡಿಸಿದಳು. ವನಜಾ ಅವರು, ಅವನ ಕೊಡು, ನಾನು ಮಲಗಿಸ್ತೀನಿ, ನೀನು ಊಟ ಮಾಡು ಎಂದು ಮೊಮ್ಮಗನ ಎತ್ತಿಕೊಂಡು ತಮ್ಮ ರೂಮಿಗೆ ಹೋದರೆ, ಪರ್ಣಿಕಾ ಊಟ ಮಾಡಿದವಳು ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಿ, ಅಡಿಗೆ ಮನೆ ಕ್ಲೀನ್ ಮಾಡಿ ತಾನು ಮಲಗಲು ತನ್ನ ರೂಮಿಗೆ ಬಂದಳು. ಪರ್ಣಿಕಾ ತನ್ನ ರೂಮಿನಲ್ಲಿ ಇದ್ದ ಕಬೋರ್ಡ್ ತೆಗೆದವಳು ಅದರಲ್ಲಿ ಇದ್ದ ಒಂದು ಫೋಟೋ ಫ್ರೇಮ್ ತೆಗೆದು ಅದನ್ನು 2 ನಿಮಿಷಗಳ ಕಾಲ ನೋಡಿದವಳ ತುಂಬಿ ಬಂದ ಕಣ್ಣೀರನ್ನು ಒರೆಸಿಕೊಳ್ಳುವ ಗೋಜಿಗೂ ಹೋಗದೆ ಮಂಚದ ಮೇಲೆ ಕುಳಿತಳು. ಫೋಟೋ ಹಿಡಿದು ಜೋರಾಗಿ ಅಳುತ್ತಿದ್ದಳು. ಯಾಕೆ ಹೀಗೆ ಮಾಡಿದೆ? ನನ್ನ ಮೇಲೆ ನಿನಗೆ ನಂಬಿಕೆ ಇರಲಿಲ್ವಾ? ಒಂದೇ ಒಂದು ಬಾರಿ ನನ್ನ ಜೊತೆ ಮಾತಾಡಿದರೆ ನನಗೆ ಇಷ್ಟು ನೋವು ಆಗುತ್ತಿರಲಿಲ್ಲ. ನಾನು ಮಾತಾಡಲು ಅವಕಾಶವನ್ನೇ ಕೊಡಲಿಲ್ಲ, ನನ್ನನ್ನು ಅರ್ಥ ಮಾಡಿಕೊಳ್ಳಲು ನೀನು ಪ್ರಯತ್ನವನ್ನೇ ಪಡಲಿಲ್ಲ. ಇದೇ ನನಗೆ ಹೆಚ್ಚು ಸಂಕಟ ಕೊಡುತ್ತಿರುವುದು. ನಿನ್ನಿಂದಾಗಿ ನನ್ನ ತಂದೆಯನ್ನೇ ಕಳೆದುಕೊಂಡೆ. ನೀನು ಅಂದು ಹೇಳಿದ ಹಾಗೆ ನಿನ್ನಿಂದ ದೂರ ಬಂದಿದ್ದೀನಿ. ಈಗ ನೀನು ಖುಷಿಯಾಗಿರ್ತೀಯ ಅಲ್ವಾ? ಆದರೆ ನಾನು ಖುಷಿಯಾಗಿಲ್ಲ. ಪ್ರತಿದಿನ ಎಲ್ಲಿ ನನ್ನ ಮಗ ಅಪ್ಪ ಬೇಕು ಎಂದು ಕೇಳುತ್ತಾನೋ ಎಂದು ಭಯದಲ್ಲಿ ಬದುಕುತ್ತಿದ್ದೀನಿ. ಅಕ್ಕಪಕ್ಕದ ಮನೆಯವರು ಎಲ್ಲಿ ನಿನ್ನ ಗಂಡ ಎಂದು ಕೇಳಿದಾಗ ಸತ್ತು ಬದುಕುತ್ತಿದ್ದೀನಿ. ನಿನಗೆ ಇದರಿಂದಾಗುವ ನೋವು ಏನೆಂಬುದು ಕೂಡ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ಮತ್ತೆಂದೂ ನಿನಗೆ ಪ್ರವೇಶ ಇಲ್ಲ. ನೀನು ನನ್ನ ಜೀವನದಲ್ಲಿ ಮುಗಿದು ಹೋದ ಅಧ್ಯಾಯ. ಮರಿತೀನಿ, ಸಂಪೂರ್ಣವಾಗಿ ನಿನ್ನ ಜೊತೆ ಕಳೆದ ಎಲ್ಲ ನೆನಪುಗಳನ್ನು ಮರಿತೀನಿ ಎಂದು ಕಣ್ಣು ತೊಳೆದುಕೊಂಡವಳು ಮತ್ತೆ ಫೋಟೋ ಅಲ್ಲಿಯೇ ಇಟ್ಟು ಬಂದು ಮಲಗಿದ್ದಳು. ದೇವರ್ತ್ ಬೆಳಿಗ್ಗೆ ಎದ್ದಾಗ 8 ಗಂಟೆ ಆಗಿತ್ತು. ಹಾಸಿಗೆ ಬಿಟ್ಟು ಎದ್ದವನು ಬಾತ್ರೂಮ್ಗೆ ಹೋಗಿ ಸ್ನಾನ ಮುಗಿಸಿ ಬಂದವನು ರೆಡಿಯಾಗಿ ಕೆಳಗಿಳಿದು ಬಂದಿದ್ದ. ಮಹಾಲಕ್ಷ್ಮಿಯವರು ಅವನಿಗಾಗಿಯೇ ಕಾಯ್ತಿದ್ದರು. ದೇವರ್ತ್ ಬಂದಾಗ ತಿಂಡಿ ಬಡಿಸಿದರು. ನೀವು ತಿಂಡಿ ಮಾಡಿದ್ರಾ ಅಮ್ಮ ಎಂದನು ದೇವ್. ಇನ್ನೂ ಇಲ್ಲ ಕಣೋ ಅಂದರು ಮಹಾಲಕ್ಷ್ಮಿಯವರು. ಮತ್ತೆ ಬನ್ನಿ ಒಟ್ಟಿಗೆ ತಿನ್ನೋಣ ಎಂದು ಕರೆದ. ಬೇಡ, ನೀನು ಮಾಡು, ನಾನು ಆಮೇಲೆ ಮಾಡ್ತೀನಿ ಎಂದವರು ಪಕ್ಕದಲ್ಲಿ ಕುಳಿತಿದ್ದರು. ದೇವರ್ತ್ ತಿಂಡಿ ಮಾಡಿದವನು ತಾಯಿಗೆ ತಿಳಿಸಿ ಆಫೀಸ್ ಕಡೆಗೆ ಹೊರಟನು. ಆಫೀಸ್ ತಲುಪಿದಾಗ ಇವನಿಗಿಂತ ಮೊದಲೇ ಬಂದು ಕಾಯುತ್ತಿದ್ದ ಇವನ PA ಹರೀಶ್ ಬಂದು ಬ್ಯಾಗ್ ತೆಗೆದುಕೊಂಡಿದ್ದ. ಗುಡ್ ಮಾರ್ನಿಂಗ್ ಬಾಸ್ ಎಂದನು ಹರೀಶ್. ಗುಡ್ ಮಾರ್ನಿಂಗ್ ಹರೀಶ್ ಎಂದ ದೇವರ್ತ್. ಬನ್ನಿ ಬಾಸ್ ಎಂದು ಸೈಡ್ ಬಿಟ್ಟರೆ ದೇವರ್ತ್ ಮುಂದೆ ಹೋಗಿದ್ದ.
ಹರೀಶ್ ಹಿಂದೆ ಹೋದನು. ಕೆಲಸ ಮಾಡುತ್ತಿದ್ದವರೆಲ್ಲರೂ ದೇವರ್ತ್ ನೋಡಿ ಎದ್ದು ನಿಂತು ವಿಶ್ ಮಾಡಿದರೆ ದೇವರ್ತ್ ಕೂಡ ರಿಟರ್ನ್ ವಿಶ್ ಮಾಡಿ ತನ್ನ ಚೇಂಬರ್ಗೆ ಹೋಗಿದ್ದ. ಸಂತೋಷ್, ಹರೀಶ್ ಸರ್, ಮೊದಲಿನ ಬಾಸ್ಗೂ ಈಗಿನ ಬಾಸ್ಗೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ ಎಂದನು. ಹೌದು ಸಂತೋಷ್, ತುಂಬ ವ್ಯತ್ಯಾಸ ಇದೆ. ಎಲ್ಲದಕ್ಕೂ ಕಾರಣ ಮೇಡಮ್ ಎಂದ ಹರೀಶ್ ನಿಟ್ಟುಸಿರು ಬಿಟ್ಟಿದ್ದ. ಸರ್, ಮೇಡಮ್ ಅಂದರೆ ಬಾಸ್ಗೆ ತುಂಬ ಪ್ರೀತಿ ಅಲ್ವಾ ಎಂದನು ಸಂತೋಷ್. ಹೌದು, ಅದಕ್ಕೆ ತಾನೇ ಮೇಡಮ್ ಇಲ್ಲ ಅಂದರೂ ಅವರು ಮಾಡಿರುವ ರೂಲ್ಸ್ಗಳನ್ನು ಹಾಗೇ ಬಿಟ್ಟಿರೋದು ಎಂದನು ಹರೀಶ್. ಹರೀಶ್ ಸರ್, ಮೇಡಮ್ ಎಲ್ಲಿದ್ದಾರೆ ಅಂತ ಗೊತ್ತಾ? ಅವರು ಮತ್ತೆ ಬರ್ತಾರಾ ಎಂದು ಕೇಳಿದ ಸಂತೋಷ್. ಗೊತ್ತಿಲ್ಲ, ಬಾಸ್ಗೆ ಅಪ್ಡೇಟ್ ಮಾಡಿ ಬರ್ತೀನಿ, ನೀವು ಕೆಲಸ ನೋಡಿ ಎಂದ ಹರೀಶ್ ಅಲ್ಲಿಂದ ದೇವರ್ತ್ ಕ್ಯಾಬಿನ್ಗೆ ಬಂದಿದ್ದ. ಹೇಳಿ ಹರೀಶ್, ಇವತ್ತು ಇಂಪಾರ್ಟೆಂಟ್ ಆಗಿ ಯಾವ ಕೆಲಸ ಇದೆ ಎಂದನು ದೇವರ್ತ್. ಹರೀಶ್, ಇವತ್ತು ಅಂಥ ಇಂಪಾರ್ಟೆಂಟ್ ಕೆಲಸ ಏನೂ ಇಲ್ಲ ಬಾಸ್ ಎಂದನು. ಓಕೆ, ಆ ಶೆಟ್ಟಿ ಕಂಪನಿ ಜೊತೆ ಟೈಅಪ್ ಆಗಿರುವ ಫೈಲ್ ತೆಗೆದುಕೊಂಡು ಬನ್ನಿ ಎಂದನು ದೇವರ್ತ್. ಹರೀಶ್ ಓಕೆ ಬಾಸ್ ಎಂದವನು ಫೈಲ್ ಹುಡುಕಿ ತಂದುಕೊಟ್ಟು ಹಾಗೆ ನಿಂತಿದ್ದ. ದೇವರ್ತ್, ಹೋಗಿ ಕೆಲಸ ನೋಡಿ, ಇಲ್ಲೇ ಯಾಕೆ ನಿಂತಿದ್ದೀರಾ ಎಂದನು. ಬಾಸ್, ನಾನು ಒಂದು ವಿಷಯ ಹೇಳಬೇಕು ಎಂದನು ಹರೀಶ್. ದೇವರ್ತ್, ಹೇಳು, ಅದೇನೋ ಎಂದನು. ಅದು ಮೊನ್ನೆ ನಿಮ್ಮ ಸ್ನೇಹಿತ ಹೇಳಿದ್ದ ಸ್ಕೂಲ್ ಬಗ್ಗೆ ಎಂದ ಹರೀಶ್. ಹೌದು, ಅದರ ಬಗ್ಗೆ ತಿಳಿದುಕೊಂಡು ಬಂದಿದ್ದೀಯಾ ಎಂದು ಕೇಳಿದ ದೇವರ್ತ್. ಹೌದು ಬಾಸ್, ಅದು ಧಾರವಾಡ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯ ಶಾಲೆ. ಸ್ಕೂಲ್ ಕಟ್ಟಡ ಇನ್ನೇನು ಬೀಳುವ ಹಾಗೆ ಇದೆ. ಇನ್ನು ಅಲ್ಲಿರುವ ಮಕ್ಕಳಿಗೆ ಸರಿಯಾಗಿ ಮಧ್ಯಾಹ್ನದ ಊಟ ಇಲ್ಲ, ಕುಡಿಯೋಕೆ ನೀರಿಲ್ಲ, ಕೂರಲು ಬೆಂಚ್ಗಳಿಲ್ಲ. ಒಟ್ಟಿನಲ್ಲಿ ಅದು ಸ್ಕೂಲ್ ಅಂತ ಕರೆಯಲು ಆಗುವುದೇ ಇಲ್ಲ ಎಂದನು ಹರೀಶ್. ಅದನ್ನೆಲ್ಲ ರೆಡಿ ಮಾಡಿಸಿ ಅಂತಲೇ ಅಲ್ವಾ ನಮ್ಮನ್ನು ಕೇಳಿರುವುದು. ಸರಿ, ಒಂದು ಕೆಲಸ ಮಾಡು, ನಾಳೆನೇ ಇಬ್ಬರು ಅಲ್ಲಿಗೆ ಹೋಗಿ ನೋಡಿ ಕೆಲಸ ಮಾಡಲು ಏನೇನು ಬೇಕು ಎಲ್ಲವನ್ನು ಅರೇಂಜ್ ಮಾಡಿಕೊಟ್ಟು ಬರೋಣ. ನಾಳೆ ಬೆಳಗ್ಗೆ 8ಕ್ಕೆ ರೆಡಿಯಾಗು ಎಂದನು ದೇವರ್ತ್. ಹರೀಶ್ ಓಕೆ ಬಾಸ್ ಎಂದವನು ಆಚೆ ಹೋದರೆ ದೇವರ್ತ್ ಲ್ಯಾಪ್ಟಾಪ್ ಮುಂದೆ ಕುಳಿತು ಕೆಲಸದಲ್ಲಿ ಮುಳುಗಿದ. ಬೆಳಿಗ್ಗೆ 5 ಗಂಟೆಗೆ ಎದ್ದ ಪರ್ಣಿಕಾ ಮನೆಯ ಮುಂದೆ ಗುಡಿಸಿ ನೀರಾಕಿ ರಂಗೋಲಿ ಬಿಟ್ಟು ಬಂದವಳು ಸ್ನಾನ ಮಾಡಿ ದೇವರ ಮನೆ ಕ್ಲೀನ್ ಮಾಡಿ ಪೂಜೆ ಮುಗಿಸುವಷ್ಟರಲ್ಲಿ ವನಜಾ ಅವರು ಎದ್ದು ಬಂದಿದ್ದರು. ಅಷ್ಟೊತ್ತಿಗೆ ಟೈಮ್ 6 ಗಂಟೆ ಆಗಿತ್ತು. ಗುಡ್ ಮಾರ್ನಿಂಗ್ ಅಮ್ಮ ಎಂದಳು ಪರ್ಣಿಕಾ. ಗುಡ್ ಮಾರ್ನಿಂಗ್ ಪರಿ ಎಂದ ವನಜಾ ಅವರು. ಪರ್ಣಿಕಾ, ನೀವು ಕೂತಿರಿ, ನಾನು ಕಾಫಿ ಕೊಡ್ತೀನಿ ಎಂದು ಅಡಿಗೆ ಮನೆಗೆ ಹೋಗಿ ಕಾಫಿ ಮಾಡಿ ತಂದು ಕೊಟ್ಟಳು. ತಾನು ಒಂದು ಕಪ್ ಹಿಡಿದು ಜೊತೆಯಲ್ಲಿ ಕುಳಿತಳು. ತಿಂಡಿಗೆ ನಾನು ಸಹಾಯ ಮಾಡ್ತೀನಿ, ಬೇಗ ಆಗುತ್ತೆ ಎಂದರು ವನಜಾ. ಸರಿ ಎಂದ ಪರ್ಣಿಕಾ ಕಾಫಿ ಕುಡಿದು ತಿಂಡಿ ಮಾಡಲು ನಿಂತರೆ ವನಜಾ ಅವರು ಜೊತೆಯಾದರು. ತಿಂಡಿ ಮುಗಿಸುವಷ್ಟರಲ್ಲಿ ಹನ್ಸ್ ಎದ್ದು ಬಂದಿದ್ದ. ವನಜಾ ಅವರು ಬಾರೋ ರಾಜ ಎಂದು ಎತ್ತಿಕೊಳ್ಳಲು ಹೋಗದವನು ಪರ್ಣಿಕಾ ಹತ್ತಿರ ಹೋಗಿ ಕಾಲುಗಳನ್ನು ತಬ್ಬಿದ್ದ. ಅರ್ಥ ಮಾಡಿಕೊಂಡವಳು ತಾನೇ ಎತ್ತಿಕೊಂಡಿದ್ದಳು. ಗುಡ್ ಮಾರ್ನಿಂಗ್ ಮಗನೇ ಎಂದಳು ಪರ್ಣಿಕಾ. ಗುಡ್ ಮಾರ್ನಿಂಗ್ ಅಮ್ಮ ಎಂದ ಹನ್ಸ್. ಬಾ, ಮುಖ ತೊಳೆಸಿ ಕೊಡ್ತೀನಿ, ಹಾಲು ಕುಡಿವಿಯಂತೆ ಎಂದವಳು ಬಾತ್ರೂಮ್ಗೆ ಕರೆದುಕೊಂಡು ಹೋಗಿ ಮುಖ ತೊಳೆಸಿ ಕರೆದುಕೊಂಡು ಬಂದು ಹಾಲು ಕೊಟ್ಟು ಕೂರಿಸಿದಳು. ಅಮ್ಮ, ನೀವು ಹೋಗಿ ಸ್ನಾನ ಮಾಡಿಕೊಂಡು ಬನ್ನಿ, ಒಟ್ಟಿಗೆ ತಿಂಡಿ ತಿನ್ನೋಣ, ಇವನಿಗೆ ನಾನು ಸ್ನಾನ ಮಾಡಿಸ್ತೀನಿ ಎಂದಳು ಪರ್ಣಿಕಾ. ಬಿಡು ಪರಿ, ಇವನಿಗೆ ನಾನೇ ಆಮೇಲೆ ಸ್ನಾನ ಮಾಡಿಸ್ತೀನಿ, ನಿನಗೆ ಲೇಟ್ ಆಗುತ್ತೆ, ಹೋಗಿ ರೆಡಿಯಾಗು ಎಂದರು ವನಜಾ ಅವರು. ಪರವಾಗಿಲ್ಲ ಅಮ್ಮ, ನಾನು ಮಾಡಿಸ್ತೀನಿ, ನೀವು ಹೋಗಿ ಎಂದು ಕಳಿಸಿದಳು ಪರ್ಣಿಕಾ. ಹನ್ಸ್ ಹಾಲು ಕುಡಿದು ಮುಗಿಸಿದವನು ಅಮ್ಮ ನನಗೆ ಸ್ನಾನ ಮಾಡಿಸು ಬಾ ಎಂದ. ಸರಿ ಬಾ ಎಂದವಳು ಸ್ನಾನ ಮಾಡಿಸಲು ಬಾತ್ರೂಮ್ಗೆ ಕರೆದುಕೊಂಡು ಬಂದಿದ್ದಳು. ಹನ್ಸ್ ಅಮ್ಮ ನಾನೇ ಸ್ನಾನ ಮಾಡ್ತೀನಿ ಬಿಡಮ್ಮ ಎಂದನು. ಪರ್ಣಿಕಾ ಹ್ಞೂ ಮಾಡ್ತೀಯ, ನೀನು ಮಾಡುವಷ್ಟರಲ್ಲಿ ನಾನು ಸ್ಕೂಲ್ಗೆ ಹೋಗಿ ಸಂಜೆ ವಾಪಸ್ ಮನೆಗೆ ಬಂದಿರ್ತೀನಿ ಅಷ್ಟೇ, ಸುಮ್ಮನೆ ಕೂರು, ನಾನೇ ಮಾಡಿಸ್ತೀನಿ ಎಂದವಳು ಸ್ನಾನ ಮಾಡಿಸಲು ಶುರು ಮಾಡಿದಳು. ಒಂದು 5 ನಿಮಿಷ ಸುಮ್ಮನೆ ಕೂದಿದ್ದ ಹನ್ಸ್ ಶುರು ಮಾಡಿದ್ದ ತನ್ನ ಕೀಟಲೆಯನ್ನು. ಪರ್ಣಿಕಾ ಅವನಿಗೆ ರೇಗಿದರೂ ಸುಮ್ಮನಾಗದವನು ನೀರಿನಲ್ಲಿ ಆಟವಾಡಿ ಪರ್ಣಿಕಾ ಬಟ್ಟೆ ಕೂಡ ತೇವ ಮಾಡಿದ್ದ. ಹನ್ಸ್ ಎಂದು ಜೋರಾಗಿ ಕೂಗಿದವಳು ಬೆನ್ನಿಗೆ ಒಂದು ಗುದ್ದಿದಳು. ಹನ್ಸ್ ಅಷ್ಟಕ್ಕೆ ಶುರು ಮಾಡಿದ್ದ ಸೈರನ್. ಪಕ್ಕದ ರೂಮಿನಲ್ಲಿ ಸ್ನಾನ ಮಾಡಿ ತಲೆ ಒರೆಸುತ್ತಿದ್ದ ವನಜಾ ಅವರು ಓಡಿ ಬಂದಿದ್ದರು. ಪರಿ, ಏನಾಯ್ತೆ, ಯಾಕೆ ಪಾಪು ಅಳ್ತಿದ್ದಾನೆ ಎಂದು ಕೇಳಿದರು ವನಜಾ ಅವರು. ಅಜ್ಜಿ, ನಿನ್ನ ಮಗಳು ನನಗೆ ಹೊಡಿತಿದ್ದಾರೆ ಎಂದು ಜೋರಾಗಿ ಅಳತೊಡಗಿದ ಹನ್ಸ್. ಪರಿ, ಬಾಗಿಲು ತೆಗಿ, ಯಾಕೆ ಹೊಡೆದೆ ಅವನಿಗೆ ಎಂದು ವನಜಾ ಅವರು ಕೇಳಿದರೆ, ಅಮ್ಮ, ಸ್ನಾನ ಮಾಡುವಾಗ ಮಕ್ಕಳು ಒಂದು ಕಡೆ ಕುಳಿತರೆ ಇವನು ಬಾತ್ರೂಮ್ ಫುಲ್ ಓಡಾಡಿದ್ದು ಅಲ್ಲದೆ ನನ್ನ ಬಟ್ಟೆ ಪೂರ್ತಿಯಾಗಿ ತೇವ ಮಾಡಿದ್ದಾನೆ, ಅದಕ್ಕೆ ಕೊಟ್ಟೆ, ಹೇಳಿದ ಮಾತು ಕೇಳುವುದೇ ಇಲ್ಲ ಎಂದರೆ ಏನು ಮಾಡೋದು ಎಂದಳು ಪರ್ಣಿಕಾ. ಐ ಹೇಟ್ ಯು ಎಂದು ಕೋಪದಲ್ಲಿ ಹೇಳಿದ್ದ ಹನ್ಸ್. ಐ ಹೇಟ್ ಯು ಟು, ಹೋಗೋ ಎಂದು ತಾನು ಹೇಳಿ ಬಾಗಿಲು ತೆಗೆದು ಹೊರಗೆ ಬಂದಿದ್ದಳು ಪರ್ಣಿಕಾ.
ಏನೇ ನೀನು ಮಗು ಜೊತೆ ಜಗಳ ಮಾಡ್ತೀಯಲ್ಲ, ಅದಕ್ಕೇನು ಗೊತ್ತಾಗುತ್ತೆ? ನಾನು ಆವಾಗಲೇ ಹೇಳಿಲ್ವಾ ಅವನಿಗೆ ಸ್ನಾನ ಮಾಡಿಸ್ತೀನಿ ಅಂತ? ನೀನೇ ಮಾಡಿಸ್ತೀನಿ ಅಂತ ಹೋಗ್ಬಿಟ್ಟೆ, ಈಗ ಆ ಮಗುಗೆ ಹೊಡಿತೀಯಲ್ಲ ಎಂದು ರೇಗಿದರು ವನಜ ಅವರು. ಏನಮ್ಮ ನೀನು ನನಗೆ ಬೈತೀಯಲ್ಲ ಎಂದು ಕೋಪದಲ್ಲಿ ಕೇಳಿದಳು ಪರ್ಣಿಕಾ. ಹನ್ಸ್ ಚಪ್ಪಾಳೆ ತಟ್ಟಿ ನಕ್ಕಿದ್ದ. ಹೋಗೆ ಸಾಕು, ಹೋಗಿ ರೆಡಿಯಾಗು, ಸ್ಕೂಲ್ಗೆ ಹೋಗೋಕ್ಕೆ ಲೇಟಾಗುತ್ತೆ ಎಂದರೆ ಪರ್ಣಿಕಾ ಅಜ್ಜಿ ಮೊಮ್ಮಗನ ಗುರಾಯಿಸಿ ಹೋಗಿದ್ದಳು. ಯಾಕೋ ನೀನು ಅಮ್ಮನಿಗೆ ಕೋಪ ಬರಿಸುವುದು ಎಂದು ಮೊಮ್ಮಗನ ಎತ್ತಿಕೊಂಡು ಬಂದವರು ಬಟ್ಟೆ ಹಾಕಿ ರೆಡಿ ಮಾಡಿದ್ದರು ವನಜ. ಅಜ್ಜಿ, ಅಮ್ಮ ಸ್ಕೂಲಿಂದ ಬಂದ ಮೇಲೆ ನಿನ್ನ ಹೊರಗೆ ಕರ್ಕೊಂಡು ಹೋಯ್ತಾರಂತೆ ಎಂದನು ಹನ್ಸ್. ಆಮೇಲೆ ನೀನು ಹೊರಗೆ ಕರೆದುಕೊಂಡು ಹೋದಾಗ ಅದು ಬೇಕು ಇದು ಬೇಕು ಅಂತ ಕೇಳಬಾರದು, ಅಮ್ಮನಿಗೆ ಕಷ್ಟ ಆಗುತ್ತೆ. ಅಮ್ಮ ಬರುವ ಸಂಬಳದಲ್ಲಿ ಮನೆ ಖರ್ಚಿನ ಜೊತೆಗೆ ನಮ್ಮನ್ನು ನೋಡಿಕೊಳ್ತಿದ್ದಾಳೆ ಅಲ್ವಾ, ಅವಳಿಗೆ ಕಷ್ಟ ಆಗದಿರುವ ಹಾಗೆ ನಾವು ನೋಡ್ಕೋಬೇಕು, ಸರಿನಾ ಎಂದರು ವನಜ. ಹನ್ಸ್ ಸರಿ ಅಜ್ಜಿ, ನಾನು ಗುಡ್ ಬಾಯ್ ಥರ ಇರ್ತೀನಿ ಎಂದನು. ವೆರಿ ಗುಡ್, ಸರಿ ಬಾಯ್, ತಿಂಡಿ ಮಾಡೋಣ ಎಂದು ಮೊಮ್ಮಗನ ಕೈ ಹಿಡಿದು ಕರೆದುಕೊಂಡು ಬಂದವರು ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿದರು. ಪರ್ಣಿಕಾ ಕೂಡ ಬಂದವಳು. 3 ಜನ ತಿಂಡಿ ಮುಗಿಸಿದರು. ಸರಿ ಅಮ್ಮ, ನಾನು ಹೋಗಿದ್ದು ಬರ್ತೀನಿ ಎಂದಳು ಪರ್ಣಿಕಾ. ಹುಷಾರು ಕಣೆ ಎಂದರು ವನಜ. ಹನ್ಸ್, ಅಮ್ಮ ಸಂಜೆ ಬೇಗ ಬಾರಮ್ಮ ಎಂದ. ನನ್ನ ಜೊತೆ ಮಾತಾಡಬೇಡ ನೀನು ಎಂದಳು ಪರ್ಣಿಕಾ. ಯಾಕೆ ಎಂದ ಹನ್ಸ್. ಆವಾಗಲೇ ನೀನು ಏನು ಮಾಡಿದೆ? ನಿಮ್ಮ ಅಜ್ಜಿ ಕೈಯಲ್ಲಿ ನನಗೆ ಬೈಸಿದ್ಯಲ್ಲ, ಮತ್ತೆ ನಿನ್ನ ಜೊತೆ ಯಾಕೆ ಮಾತಾಡಲಿ ಎಂದಳು ಪರ್ಣಿಕಾ. ಚಾಲಿ ಅಮ್ಮ ಎಂದು ಬಂದವನು ಅವಳ ತಬ್ಬಿದರೆ ಪರ್ಣಿಕಾ ನಗುತ್ತಾ ತಾನು ತಬ್ಬಿ ಮಗನ ಹಣೆಗೆ ಮುತ್ತಿಟ್ಟಿದ್ದಳು. ಹನ್ಸ್ ಕೂಡ ತಾಯಿ ಕೆನ್ನೆಗೆ ಮುತ್ತಿಟ್ಟಿದ್ದ. ಬಾಯ್ ಮಗನೇ, ಅಜ್ಜಿಗೆ ಜಾಸ್ತಿ ಕಾಟ ಕೊಡಬಾರ್ದು ಎಂದಳು ಪರ್ಣಿಕಾ. ಓಕೆ ಅಮ್ಮ ಎಂದನು. ಸರಿ ಎಂದು ಹೇಳಿ ಸ್ಕೂಲ್ ಕಡೆಗೆ ಹೊರಟಳು ಪರ್ಣಿಕಾ. ವನಜ ಅವರು ತಮ್ಮ ಮನೆಯ ಬೀಗ ಹಾಕಿಕೊಂಡು ಮೊಮ್ಮಗನ ಕರೆದುಕೊಂಡು ಪಕ್ಕದ ಮನೆಯ ಗೆಳತಿ ಮನೆಗೆ ಹೋದರು. ಮುಂದುವರಿಯುತ್ತದೆ.